ಆಗಲಿ. ಮುತ್ತಿನರ್ರೆ, ಎಂತಾದ್ರೂ ಪ್ರಶ್ನೆ ಇದೆಯಾ? ಪಂಜುರ್ಲಿ, ಓ, ಸದ್ಯಕ್ಕೆ ನಮ್ಮ ಹತ್ತಿರ ಕೇಳುವಂತೆ ಪ್ರಶ್ನೆ ಏನಿಲ್ಲ. ನನಗುಂಟು. ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಊರಿನವರದಲ್ಲ. ಸರಿ ಮನೆ ನಿಮ್ಮದಲ್ಲ, ನನ್ನದು. ಇದನ್ನು ನೀನು ನನಗೆ ಹಿಂದಿರುಗಿಸಿ ಕೊಡಬೇಕು. ಬಹಳ ಒಳ್ಳೆ ಪ್ರಾರ್ಥನೆ ಗುತ್ತಿನರ್ರೆ. ಈ ಜಾಗ ನಾನು ಹಿಂದಿರಿಸಿ ಕೊಡ್ತೀನಿ, ಇವ್ರನ್ನವ್ರ ಜಾಗ ನಾನು ಹಿಂದಿರಿಸಿ ಕೊಡ್ತೀನಿ. ಆದರೆ ನಾನು ನನಗೆ ಕೊಟ್ಟರೆ ನೆಮ್ಮದಿ ನನಗೆ ಹಿಂದಿರಿಸಿ ಕೊಡೋದು ಆಗದ ಗೊತ್ತಿನಾರೆ. ಈಗ ನೀನು ನನಗೆ ಕೊಡಿಸ್ಲಿಕ್ಕೆ ಆಗೋದಿಲ್ವಾ? ನನಗೆ ತೊಂದರೆ ಇಲ್ಲ. ಇದರ ತೀರ್ಮಾನ ಎಲ್ಲಿ ಆಗಬೇಕೋ ನಾನು ಅಲ್ಲಿ ಮಾಡಿಸ್ಕೊತೇನೆ. ಕೋರ್ಟಿಗೆ ಹೋಗ್ತಿ, ಆದರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. ಜಾಗ ಊರ್ನೊಂದು, ಅದರ ತೀರ್ಮಾನ ಇವತ್ತನಲ್ಲ, ಮುಂದೊಂದು ಕಾಲ ಬರಬೇಕಾಗ್ಲಿ. ಊರ್ ನೋಡ್ತಾ ಇದು ದೈವ ಮಾತಾಡುವುದಾ ಇಲ್ಲ ದೇವದ ನರ್ತಕವ? ನಾಳೆ ಇಲ್ಲಿಂದ ಇಲ್ಲಿ ರಿಸರ್ವ್ ಫಾರೆಸ್ಟ್ ಆಗಬೇಕು. ಹಾಂ ಸರ್. ಸರಿ, ಹೋಗು. ಕೈಯೆಲ್ಲ ಸೇಫ್ ಆಗಿದೆ. ಹೀರೋ, ಎಂತ ಇದೆ ನಿನ್ನ ಕೈ? ಸರ್, ಇದು ದೈವದ ಕಲಪಟ್ಟಿ ಸರ್. ತುಂಬ ಹಳೇದು ಅನಿಸುತ್ತೆ ಸರ್. ರಾಜನಕ್ಕಿಂತಕ್ಕಿಂತ ಬೆಲೆ ಹೊರದು ಸರ್. ಆಯ್ತು ಸರ್. ಬಾರ ಗುರುವ, ಜೊತೆಗೆ ಹೋಗೋಣ. ಗುರುವ, ಅದೋ ಅಲ್ಲಿ ಗುಡ್ಡ ಕಾಣ್ತದಲ್ಲ, ಅಲ್ಲಿಂದ ಇಲ್ಲಿ ತನಕ ನಮ್ದೇ ಜಾಗ. ಒಂದು 100 ಎಕರೆ ಇರ್ಬೋದು. ಇವದ ಕೆಲಸ ನಿಷ್ಠೆಯಿಂದ ಮಾಡಕ್ಕೆ ನಿನ್ಗೆ ಒಂದು 5 ಎಕರೆ ಕೊಡ್ತೇನೆ. ಎಂತಾಗಬೇಕು ದನಿ? ಗುರುವ, ನನ್ನ ಜಾಗ ನಿಂಗೆ ಕೊಡ್ತೇನೆ. ಊರಿನ ಜಾಗ ನೀನು ನಂಗೆ ಸಿಗುವ ಹಾಗೆ ಮಾಡ್ಬೇಕು. ಎಂತ ಮಾತಾಡ್ತೀರಾ? ಮೇಲೆ ಕೋಲದಲ್ಲಿ ದೈವ ಅಲ್ಲ, ಗುರುವ ಮಾತಾಡ್ಬೇಕು. ಬಣ್ಣ ಹಚ್ಚಿದ ಮೇಲೆ ದೈವ ಬಂದು ಮಾತಾಡೋದು ನಿಮ್ಮ ಆಸೆಗೆ ನಾನು ನೋಡಿಕೊಡೋಕೆ ಆಗಲ್ಲ ದನಿ. ದೈವ ಮೆಚ್ಚುವ ಕೆಲಸ ಮಾಡಿ ನಿಮಗೆ ಎಂತ ಸಿಕ್ಕಿದೆ ಗುರುವ? ನಿಮ್ಮ ಬಾಯಲ್ಲಿ ಇಂಥ ಮಾತು ಊರಿನವ್ರಿಗೆ ಗೊತ್ತಾದ್ರೆ? ಅದೇ ಗೊತ್ತಾಗ್ತದೆ. ನೀ ಹೇಳ್ತೀಯಾ? ನೀ ಹೇಳ್ತೀಯನಾ? ಓ ದೈವ, ದೈವ ಹೇಳ್ಬೋದಲ್ವಾ? 100 ಎಕರೆ ಜಾಗ ಬೆಲೆ ಗೊತ್ತುಂಟ ನಿನಗೆ? ಎಂತ ದೈವ? ಇನ್ಮೇಲೆ ನಾನೇ ನುಡಿ ನುಡ್ತೇನೆ. ಸೈಡಿಗೆ ಬಂದಿಲ್ಲ ಈಗ. ಬನ್ನಿ ಮರೆ, ಸಾಕು ಆಯ್ತು, ಮುಗಿತಿಲಿ. ಶಿವ ಸತ್ತ. ಶಿವ
ಸಾವಿರ ದೈವದ ಮನ ಸಮೃದ್ಧಿ